ಹಾಯ್ ಹಲೋ ಎಲ್ಲರಿಗೂ ಭಾರ್ಗವಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವೆಲ್ಲರೂ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದೆ. ಹಾಗೆ ಬರ್ತಾ ಅಲ್ಲಿ ಹತ್ತಿರದಲ್ಲಿರುವಂತಹ ಪ್ಲೇಸ್ಗಳನ್ನೆಲ್ಲ ನೋಡೋಣ ಅಂತ ಹೇಳಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಅದನ್ನು ಕೂಡ ಅಲ್ಲಿಂದ ಹತ್ರ ಏನಲ್ಲ, ಆ ಕಡೆ ಸರೌಂಡಿಂಗಲ್ಲೇ ಇರುವಂತಹ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ದೇವರ ದರ್ಶನ ಮಾಡಿ, ರಾಯರ ದರ್ಶನ ಮಾಡಿ ಹೋಗೋಣ ಅಂತ ಹೇಳಿ ಬಂದ್ವಿ. ಒಂದು ಸರಿನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಎಲ್ಲರೂ ಜೊತೆಯಾಗಿ ಬಂದಿದ್ದಾಗ ಇಲ್ಲಿಗೂ ಹೋಗಿ ಬರೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸಲ್ಲಿಂದ ನಾವು ವಿಡಿಯೋನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಒಳಗಡೆ ದೇವ್ರ ಗರ್ಭಗುಡಿ ಹತ್ರ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಹೊರಗಡೆಯಿಂದನೇ ಫಸ್ಟೇ ವಿಡಿಯೋನ ಶುರು ಮಾಡಿದೆ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಇವಾಗ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವರೆಲ್ಲ ಮುಂದೆ ಹೋಗಿ ನಿಂತಿದ್ರು. ಅಂಕಲ್ ಫೋನ್ ಮಾತ್ರ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೂ ನಾನು ಆಮೇಲೆ ಅವ್ರಿಗೆ ಹೇಳಿದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅಂತ. ಸೊ ಆಮೇಲೆ ಅವ್ರು ಸರಿ ಗೊತ್ತಿರಲಿಲ್ಲಮ್ಮ ನನಗೆ, ಇಲ್ಲಿ ಮೊಬೈಲ್ ಕಿತ್ಕೊಬಿಡ್ತಾರೆ ಒಳಗಡೆ ಎಲ್ಲ ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಹಾಗೆ ಇಟ್ಕೊಂಡು ಹೋದ್ವಿ. ಅವ್ರ ಮುಂದೆ ಹೋದ್ರು. ನನಗೆ ಕ್ಯೂರಿಯಾಸಿಟಿ, ವೀಡಿಯೋ ಮಾಡಿದ್ದಾರೆ ಗೊತ್ತಿಲ್ಲವಲ್ಲ, ಎಂಟ್ರೆನ್ಸ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಗರ್ಭಗುಡಿ ಹತ್ರ. ನೋಡೋಣ, ಯಾರಾದರೂ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಎಲ್ಲಾದರೂ ಬರ್ತಿರ್ತಾರಲ್ವ, ಅಲ್ಲಿ ಮುಖ್ಯ ದ್ವಾರ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಹೊರಗಡೆ ಹೋದ್ವಿ. ತುಂಬಾ ಜನಗಳು ಹೊರಗಡೆ ಜಾಸ್ತಿ ಆಯಿತು. ದರ್ಶನ ಮುಗಿಸಿ ಹೆಣ್ಮಕ್ಳುಗಳು ಶರ್ಟ್ ಮೈ ಸಂಜು ಮಕ್ಕಳೆಲ್ಲ ನಾಮ ಹಾಕಿಸ್ಕೊಂಡಿದ್ರು, ನಾವು ಹಾಕಿಸ್ಕೊಂಡಿದ್ವಿ. ಅವರು ತೋರಿಸ್ಕೊಡ್ತೀವಿ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲ ಮ್ಯೂಟ್ ಮಾಡ್ಬೋದಲ್ಲ. ಈ ಲೈನಲ್ಲಿ ನಾವು ಹೋಗಬೇಕಾಗುತ್ತೆ. ಹೊರಗಡೆ ಹೋಗೋಕ್ಕೆ ಮುಂಚೆನೇ ಮೊಬೈಲ್ ಅಂತ ಅಲ್ಲಿ ಬರ್ತಿತ್ತು. ಅದಕ್ಕೋಸ್ಕರ ಬಾವುಟ ಆಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ದರ್ಶನ ಎಲ್ಲ ಮಾಡಿದ್ದೆ. ಇವಾಗ ಹೊರಗಡೆ ಹೊರಗಡೆ ಏನಿಲ್ಲ, ಹೊರಗಡೆ ಅಂದರೆ ಗರ್ಭಗುಡಿಯ ಹತ್ರ ತೀರ್ಥ ಏನು ಪ್ರಸಾದ ಏನೂ ಕೊಡೋದಿಲ್ಲ. ಅವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನೋಡಿ ವಿಗ್ರಹ ಹೊರಗಡೆನೇ ಕಾಣಿಸೋ ಹಾಗೆ LED ಟಿವಿಗಳನ್ನ 4 ಕಡೆ ಫಿಕ್ಸ್ ಮಾಡಿ ಎಲ್ರಿಗೂ ಭಕ್ತಾದಿಗಳಿಗೆ ತೋರಿಸೋವಂಥ ಪ್ರಯತ್ನನ ಮಾಡ್ತಾಯಿದ್ರು. ಪ್ರಾರ್ಥನೆ ಮಾಡೋರು ಪ್ರತಿಯೊಬ್ಬರು ಕೂಡ ಅಲ್ಲಿ ನೀವು ನೋಡ್ಬೋದು. ಯಾವುದೋ ಒಂದು ಉತ್ಸವ ನಡೀತಾ ಇತ್ತು, ಅದರಲ್ಲೂ ಕೂಡ ನಾವು ಭಾಗಿಯಾದ್ವಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಗೆ ತಗೊಂಡಿದ್ದೀನಿ ನಾನು. ಅವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಒಂದು ರಾಯರ ಪ್ರತಿಮೆ ವಿಗ್ರಹ ಏನಿದೆ ಅದಕ್ಕೆ ಯಾವುದೇ ರೀತಿಯಾದ ಅಲಂಕಾರ ಆಗಲಿ ಯಾವುದೇ ರೀತಿಯಾದ ಏನೂ ಮಾಡಿರಲಿಲ್ಲ. ಮಾಮೂಲಿ ಅದು ಹೇಗೆ ಇದೆ ಅದೇ ರೀತಿಯಾಗಿ ಅಭಿಷೇಕಗಳನ್ನ ಮಾಡ್ತಾಯಿದ್ರು. ಅದನ್ನೊಂದು ನೋಡಿದ್ವಿ ನಾವು. ಹೂವಿನ ಅಲಂಕಾರ ಆಗಿರ್ಬೋದು, ಮತ್ತು ಯಾವುದೇ ರೀತಿಯ ಅಲಂಕಾರ ಇರಲಿಲ್ಲ. ಸೊ ಆಮೇಲೆ ಇಷ್ಟು ದೇವಸ್ಥಾನಗಳು ಸ್ವಲ್ಪ ಅಲ್ಲೇ ಒಂದು ರೌಂಡ್ ಬಂದರೆ ಸುತ್ತ ಇದ್ವು. ಅಲ್ಲಿ ಯಾವುದಕ್ಕೂ ಕೂಡ ಪೂಜೆ ಅವತ್ತಿರಲಿಲ್ಲ. ಸುಮ್ಮನೆ ಹಾಗೆ ಕೈ ಮುಗಿದು ನಾವು ದರ್ಶನ ಮಾಡಿ ಬರ್ತಾಯಿದ್ದೀವಿ. ನೋಡಿ ನಮ್ಮ ಜೊತೆಯಲ್ಲಿ ಬಂದಿರೋವಂತಹ ಗಂಡು ಮಕ್ಕಳುಗಳು ಅವರೆಲ್ಲರೂ, ಅಂಕಲ್ ಮತ್ತು ನಮ್ಮ ಮನೆಯವರು, ನಮ್ಮ ಅಣ್ಣ, ನಮ್ಮ ಭಾವ ಪ್ರತಿಯೊಬ್ಬರು ಅಲ್ಲಿದ್ದಾರೆ.
ಎಲ್ಲರೂ ಒಟ್ಟಿಗೆ ಗಂಡು ಮಕ್ಕಳೇ ಒಂದು ಗ್ರೂಪು, ಚಿಕ್ಕ ಮಕ್ಕಳೇ ಒಂದು ಗ್ರೂಪು, ಹೆಣ್ಮಕ್ಳುಗಳೇ ಒಂದು ಗ್ರೂಪು, ಆ ರೀತಿಯಾಗಿ ಎಲ್ಲ ಡಿವೈಡ್ ಮಾಡಿಕೊಂಡು ಕೈ ಹಿಡ್ಕೊಂಡು ಓಡಾಡಬೇಕು ಅಂತ ಅಂಕಲ್ ಫಸ್ಟೇ ಸ್ಟ್ರಿಕ್ಟಾಗಿ ಹೇಳಿದರು. ಮಿಸ್ ಆಗಿಬಿಟ್ರೆ ಕಷ್ಟ ಕಣಮ್ಮ, ಹುಡುಕ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಹಾಗಾಗಿ ಎಲ್ಲರೂ ಕೂಡ ಜೊತೆಯಾಗಿಯೇ ಓಡಾಡ್ತಾಯಿದ್ದಾರೆ. ಅಲ್ಲಿ ಅಣ್ಣ ಮಕ್ಕಳನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸಿ, ಇವರಿಷ್ಟು ಜನ ನಮ್ಮ ಜೊತೇಲಿ ಬಂದಿದ್ದಂಥ ಮಕ್ಕಳು, ಇನ್ನೊಂದು ಪಾಪು ಇದೆ ಅದು ನಿಲ್ಲಕ್ಕೆ ಬರಲ್ಲ ಅಂತ ಹೇಳಿ ನಿಲ್ಲಿಸ್ಲಿಲ್ಲ. ಅಷ್ಟು ಜನದ್ದು ಫೋಟೋಶೂಟ್ಗಳೆಲ್ಲ ಮಾಡಿಸ್ಕೊತಾ ಇದ್ದರು. ಹಾಗೆಯೇ ಇವಾಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ತಿಂಡಿ ತಿಂದಿರಲಿಲ್ಲ, ಬೆಳಗಿನ ಜಾವನೇ ನಾವು ದರ್ಶನಕ್ಕೆ ಹೋಗಿದ್ವಿ, ರಶ್ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ. ನಾವು ಚಿತ್ರದುರ್ಗದಿಂದ ಹೊರಟ ಮೇಲೆ ನೈಟ್ ಬಂದು ನಾವು ರೂಮ್ನ ಮಾಡಿದ್ವಿ. ರೂಮ್ ಮಾಡಿ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗಿನ ಜಾವ ಎದ್ದು ಪೂಜೆಗೆ ಬಂದಿರೋ ಅಂಥದ್ದು. ಪೂಜೆ ಎಲ್ಲ ಆಯಿತು. ಪೂಜೆ ಒಳಗಡೆ ಮಾಡಲಿಲ್ಲ, ಪಕ್ಕದಲ್ಲಿ ಉತ್ಸವ ಮೂರ್ತಿ ಇದೆ ಅಲ್ಲಿಗೆ ಮಾಡಿಕೊಟ್ರು. ಅದಾದಮೇಲೆ ನಾವು ಹೊಳೆ ತೀರಕ್ಕೆ ಬಂದಿದ್ದೀವಿ. ಅಲ್ಲಿ ಒಂದು ಪುಟಾಣಿ ಕೋತಿ ಮರಿ ಇತ್ತು, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಾಯಿತ್ತು. ಅದಕ್ಕೆ ಎಷ್ಟು ತಿಂಗಳು ಅಂತ ಕೇಳಿದ್ದೀನಿ, ಹೇಳಿದರು, ನಾನು ಮುಂದೆ ಹೇಳ್ತೀನಿ ಅದನ್ನು. ಮಕ್ಕಳೆಲ್ಲ ನೀರಿನೊಳಗಡೆ ಇಳಿತಾಯಿದ್ರು. ತುಂಬ ಜಾಸ್ತಿ ನೀರಿರೋದ್ರಿಂದ ಭಯ ಅಂತ ನಾವು ಜೊತೆಯಲ್ಲಿ ಹೋಗಿ ಹಾಗೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಹೊರಟ್ವಿ. ನಾವು ಹೋಗಿದ್ದ ದಿನ ತುಂಬ ಮಳೆಯಂತೂ ಇರಲೇ ಇಲ್ಲ. ಮುಂಚೆನೇ ಒಂದು ವಾರ ಆಗಿತ್ತು ಮಳೆ ನಿಂತು. ಹಾಗಾಗಿ ನಮಗೇನೂ ಪ್ರಾಬ್ಲಮ್ ಆಗಲಿಲ್ಲ. ಈಗ ಸಿಕ್ಕಾಬಟ್ಟೆ ಮಳೆ ಆಗ್ತಿದೆ ಎಲ್ಲ ಕಡೆನೂ. ನಿಮ್ಮ ಕಡೆ ಹೇಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಕೋತಿ ಮರಿನ ನೋಡೋದಕ್ಕೆ ಮಕ್ಕಳು ಆತೊರಿತಾ ಇದ್ದರು. ಸೊ ಕರ್ಕೊಂಡು ಬಂದಿದ್ದೀವಿ. ಇದಕ್ಕೆ 1.5 ತಿಂಗಳು ಏನೋ ಹೇಳಿದ್ರು ಅವರು. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು, ಎಷ್ಟು ಮುದ್ದಾಗಿ ಅಂತಂತಂದರೆ ಪಾಪ ಮಕ್ಕಳು ಥರ ನಾವು ಹೇಗೆ ಮಕ್ಕಳನ್ನ ನೋಡ್ಕೋತೀವಿ ಅದೇ ರೀತಿಯಾಗಿ ನೋಡ್ಕೋತಾ ಇದ್ರು ಅವರು. ಅದಾದಮೇಲೆ ನಾವು ತಲೆ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ತಿಂಡಿ ತಿನ್ನಲಿಕ್ಕೆ ಅಂತ ಬಂದ್ವಿ. ಇಡ್ಲಿ, ಉದ್ನೊಡೆ, ಚಟ್ನಿ, ಸಾಂಬಾರೆಲ್ಲ ಎಲ್ಲರೂ ಎಲ್ಲ ಥರ ತಿಂಡಿಗಳನ್ನೂ ತಗೊಂಡ್ರು. ಹಾಗೆಯೇ ಮಕ್ಕಳು ಅಲ್ಲಿ ಆಟ ಸಾಮಾನು ಕೊಡಿಸಿ ಅಂತ ಹೇಳ್ತಾಯಿದ್ರು, ಕೊಡಿಸಿದ್ವಿ. ಈ ವಿಡಿಯೋನ ನೀವು ಮೊದಲೇ ನೋಡಿರ್ಬೋದು. ಇದು ಗಿಳಿದು ನಾನು ಅಲ್ಲೇ ಅಪ್ಲೋಡ್ ಮಾಡಿದ್ದೆ, ನಾವು ಮಂತ್ರಾಲಯದಲ್ಲಿ ಇದ್ದಾಗಲೇ. ಗಿಳಿ ಮರಿ ಇದಕ್ಕೆ ಇಷ್ಟು ದುಡ್ಡು ಅಂತ ಕೊಟ್ಟು ಎಲ್ಲರ ಹೆಗ್ಲ ಮೇಲೂ ಕೂರಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಎಕ್ಸ್ಪೀರಿಯೆನ್ಸ್ ಅಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವರು ಶಾಸ್ತ್ರ ಹೇಳ್ತಾರಲ್ವ, ಗಿಣಿ ಶಾಸ್ತ್ರನ, ಅವರು ನಾವು ಕೇಳಿದ್ವಿ ಅಂತ ಹೇಳಿ ಗಿಳಿನ ನಮ್ಮ ಹೆಗ್ಲ ಮೇಲೆ ಕೈ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು. ನಮಗೆ ಮಕ್ಕಳುಗಳೆಲ್ಲ ಇಷ್ಟಪಡ್ತಿದ್ರು ಅಂತ ಹೇಳಿ ಕೂರಿಸಿದ್ವಿ. 100 ರೂಪೀಸ್ನೇನೋ ತೊಗೊಂಡು ಎಲ್ಲರ ಹೆಗ್ಲ ಮೇಲೂ ಕೂರಿಸಿದ್ರು. ಪಾಪ ಅವರು ಒಬ್ಬರಿಗೆ 20 ರೂಪಾಯಿ ಕೇಳ್ತಾಯಿದ್ರು. ನಾವು ಇಲ್ಲ ನಾವು ತುಂಬ ಜನ ಇದ್ದೀವಿ, 100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಫೈನಲ್ಲು. ಮಕ್ಳಿಗೆ ಅಷ್ಟೇ ಭಯ ಅಂತ ಹೇಳಿ ಸ್ವಲ್ಪ ಹೊತ್ತೆ ಒಂದು 2 ಸೆಕೆಂಡ್ ಕೂರಿಸಿದ್ದು ತೆಗ್ಸಿದ್ವಿ. ಅದು ಎಷ್ಟು ಚೆನ್ನಾಗಿ ಅವರು ಕೈ ಕೊಟ್ಟ ತಕ್ಷಣವೇ ಯಾವ ರೀತಿಯಾಗಿ ಅವ್ರ ಕೈ ಮೇಲೆ ಹೋಗೋದು ಮತ್ತು ಹೆಗಲ ಮೇಲೆ ಕೂತ್ಕೊಂಡ ತಕ್ಷಣ ಕೆನ್ನೆಗೆ ಮುತ್ತಿಡೋದು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ರು. ಚೆನ್ನಾಗಿತ್ತು ಅದು ಒಂದು ಎಕ್ಸ್ಪೀರಿಯೆನ್ಸ್. ಈಗ ಅದಾದಮೇಲೆ ನಾವು ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸಿ ಹೆಗಲ ಮೇಲೆ ಗಿಳಿನ ಕೂರಿಸೋ ಅಷ್ಟರಲ್ಲಿ ಎಲ್ಲ ಬಂದು ಟೀ ಕಾಫಿಗೆ ಕೂತಿದ್ದಾರೆ. ಟೀ ಕಾಫಿ ಕುಡಿಯೋ ಅಷ್ಟರಲ್ಲಿ ಒಂದಷ್ಟೊತ್ತು ವೀಡಿಯೋನ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ನಾವು. ಹಿಂದೆನೇ ಅವರು ಕೂಡ ಬಂದರು. ಹೊರಟ್ವಿ ನಾವು ದೇವಸ್ಥಾನದಿಂದ. ಎಂಟ್ರೆನ್ಸಿಂದ ಈಚೆ ಬರ್ತಾಯಿದ್ದೀವಿ. ಆ ವಿಡಿಯೋ ತುಂಬಾ ಅಗಲವಾದ ಜಾಗ. ಎಷ್ಟೇ ಜನ ಬಂದರೂ ತೀರಾ ಕಡಿಮೆ ಅಂತ ಕಾಣಿಸ್ಬೇಕು, ಅಷ್ಟು ಜಾಗ ಇದೆ. ನಮ್ಮ ಕನ್ನಡ ತುಂಬ ಜಾಸ್ತಿ, ಅದು ಆಂಧ್ರ ಪ್ರದೇಶ ಅಂತೆ. ಕನ್ನಡ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ನಮಗೇನು ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ ಅಂತ ಏನೂ ಅನ್ನಿಸ್ಲೇ ಇಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಫ್ರೆಂಡ್ಸ್. ಯಾರಾದರೂ ಹೋಗಿಲ್ಲ ಅಂತ ಹೇಳಿದ್ರೆ ಮೊದಲು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಸಖತ್ತಾಗಿತ್ತು. ಹೊರಗಡೆ ಈಚೆ ಬರೋ ಅಷ್ಟರಲ್ಲಿ ನಮಗೆ 11:30 ಆಗಿತ್ತು. ತುಂಬಾ ಬಿಸಿಲು. ರೂಮ್ಗೆ ಹೊರಡ್ತಾ ಇದ್ದೀವಿ, ರೂಮ್ ಖಾಲಿ ಮಾಡ್ಕೊಳ್ಳೋದಕ್ಕೆ ಅಂತ. ನೆಕ್ಸ್ಟು ನಾವು ಮುಂದಿನ ಪ್ಲೇಸ್ಗಳಿಗೆಲ್ಲ ಹೋಗಬೇಕು ಅಂತ ಹೇಳಿ ನಾವು ರೂಮ್ನ ಮಾಡಿದ್ದು. ಈ ಜಾಗದಲ್ಲಿ ನಾವು ಬಂದಿದ್ದು ನೈಟ್ ಆಗಿರೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ.
ಆ ಬಿಲ್ಡಿಂಗ್ ಹೆಸರು ಬಂದು ರಾಘುದೀಪ ಲಾಡ್ಜಿಂಗ್ ಅಂತ. ಎ ಸಿ ಎಲ್ಲ ಇತ್ತು, ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಮತ್ತು ನೀಟ್ನೆಸ್ ಆಗು ಕೂಡ ಇತ್ತು. ಬಿಸಿನೀರು ವ್ಯವಸ್ಥೆ ಇತ್ತು, ಪ್ರತಿಯೊಬ್ಬರಿಗೂ ಕೂಡ ಸಾಕಾಗೋಷ್ಟು ಬಿಸಿನೀರು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಒಟ್ಟಾಗಿ 4 ರೂಮ್ ಮಾಡಿದ್ವಿ. ಒಂದು ರೂಮ್ನಲ್ಲಿ 5ರಿಂದ 6 ಜನ ಉಳ್ಕೋಬೋದು ಅಂತ ಹೇಳಿದರು ಅವರು. ನಾವು ಹೋಗಿದ್ದು 27 ಜನ, ಅದರಲ್ಲೂ ಮಕ್ಕಳುಗಳು ಜಾಸ್ತಿ ಇದ್ದದ್ರಿಂದ ನಾವು 4 ರೂಮ್ನ ಚೂಸ್ ಮಾಡ್ಕೊಂಡ್ವಿ. ಪ್ರತಿಯೊಂದು ರೂಮ್ನಲ್ಲೂ ಕೂಡ ಎ ಸಿ ಮತ್ತು ಟಿ ವಿ, 2 ಸೋಫಾ ಸೆಟ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ಇತ್ತು. ಚೆನ್ನಾಗಿತ್ತು ರೂಮು. ನೀವು ಏನಾದರೂ ಮಂತ್ರಾಲಯಕ್ಕೆ ಬಂದರೆ ಈ ರೂಮ್ನ ಚೂಸ್ ಮಾಡ್ಕೋಬೋದೇನೋ ಅಂತ ಹೇಳಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದೆ. ಅನುಕೂಲವಾಗಿದೆ. ಕುಡಿಯೋ ನೀರು ಮತ್ತು ಬಿಸಿ ನೀರಿನ ವ್ಯವಸ್ಥೆ, ಸೋಲರ್ ಏನೋ ಗೊತ್ತಿಲ್ಲ, ತುಂಬಾ ಬಿಸಿ ಬಿಸಿಯಾಗಿ ನೀರು ಬರ್ತಾಯಿತ್ತು. ತುಂಬ ಹೈಜಿನಿಕ್ಕಾಗಿ ಕ್ಲೀನಾಗಿ ಇತ್ತು ರೂಮು. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡಿದ್ದು. ಮಾರನೇ ಒಂದು ಸರಿ ಬಂದು ಕಸ ಎಲ್ಲ ಹೊಡೆದು ರೂಮ್ನ ಕ್ಲೀನ್ ಮಾಡಿಕೊಟ್ರು. ಮತ್ತು ನೈಟ್ ನಾವು ಬರುವಾಗ ಮುಂಚೆನೇ ರೂಮೆಲ್ಲ ಕ್ಲೀನಾಗಿತ್ತು. ಇವನು ಅಂಕಲ್ ಮಗ, ಇವನು ಒಂದು ಕಲ್ಲನ್ನ ತಗೊಂಡು ಬಂದಿದ್ದಾನೆ. ಅಲ್ಲಿ ನಾವು ಹೋಗಿದ್ದಂಥ ಹೊಳೆ ತೀರದಲ್ಲಿ ಅದು ಸ್ಪಿನ್ನರ್ ಥರ ಇದೆ ಅಂತ ಹೇಳಿ ತಿರುಗಿಸ್ತಾ ಇದ್ದಾನೆ. ಅದು ವಿಡಿಯೋ ಆನ್ ಮಾಡಿದ್ಮೇಲೆ ತಿರುಗ್ತಾನೇ ಇರಲಿಲ್ಲ. ನಾವು ಅಲ್ಲಿ ಒಂದು ರಾಯರದ ಒಂದು ಫೋಟೋನ ತಗೊಂಡ್ವಿ, ರಾಯರದು. ಅವ್ನು ಬಿಡ್ತಾನೇ ಇಲ್ಲ, ತಿರುಗಿಸ್ತಾ ಇದ್ದೀನಿ. ಆಂಟಿ ನೀವು ವಿಡಿಯೋ ಆನ್ ಮಾಡಿದ ತಕ್ಷಣ ನನಗೆ ತಿರುಗ್ಸೋಕ್ಕೆ ಬರ್ತಾಯಿಲ್ಲ ಅಂತ ಹೇಳೋದು. ನಾನು ಆಯಿತು ಬಿಡು ಅತ್ತಾಗ ಹೋಗ್ತೀನಿ ಅಂತ ಕೇಳಿದಾಗ, ಇಲ್ಲ ಆಂಟಿ ತಿರುಗ್ತು ಅಂತ ಕರೆಯೋದು. ತುಂಬಾ ಚೆನ್ನಾಗಿತ್ತು ಕಾಮಿಡಿಯಾಗಿ. ಕೊನೆಗೂ ಅವ್ನು ಬಿಡಲೇ ಇಲ್ಲ, ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋನ ಮಾಡಿಸ್ಕೊಂಡ. ಅದಾದಮೇಲೆ ನಾವು ರೂಮ್ನ ಖಾಲಿ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಡೋಕ್ಕೆ ಅಂತ ಎಲ್ಲರೂ ಲಗೇಜ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ಇದೊಂದು ವ್ಯಾನು, ಆ ಕಾರು ಮತ್ತು ಇನ್ನೊಂದು ಕಾರು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ನೋಡಿ. ಇವಾಗ ನಮ್ಮನ್ನು ಕರ್ಕೊಬಂದಿರುವಂತಹ ನಮ್ಮ ಅಣ್ಣನ ಪರಿಚಯನ ಮಾಡಿಸ್ತೀನಿ ನಿಮಗೆ, ಬನ್ನಿ. ಇವಳು ಸಂಜು, 7th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದಾಳೆ. ತುಂಬ ಕ್ಯೂಟಿ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ಲು. ಯಾವಾಗಲೂ ಬೇಜಾರೇ ಆಗ್ತಿರ್ಲಿಲ್ಲ ಇವಳ ಜೊತೆಲಿ ಇರೋದು. ಇವರೇನೇ ನಮ್ಮ ಪ್ರಕಾಶ್ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಇವ್ರ ಹೆಂಡ್ತಿ ಪಾಪುನ ನೋಡೋದಕ್ಕೆ ಅಂತಲೇ ನಾವು ಇವಾಗ ಬಂದಿದ್ದು. ಈ ಟ್ರಿಪ್ಪಿಗೆಲ್ಲ ಇವರೇನೇ ಕಾರಣ. ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ. ಇಷ್ಟು ಜನ ಒಟ್ಟಿಗೆ ಬಂದು ಒಂದು ಗ್ರೂಪ್ ಫೋಟೋನ ತೆಗೆಸಿಲ್ಲ ಅಂದರೆ ಹೇಗೆ ಅಲ್ವಾ? ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಿಂತು ಫೋಟೋನ ತೆಗೆಸ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.